ಹಾಯ್ ಸವಿತಾ. ನಮಸ್ಕಾರ ಶ್ರೀಮಂತರೇ, ನೀವಿಲ್ಲಿ? ಸವಿತಾ, ಇಲ್ಲೇ ಕೇಂದ್ರ ಕೇಳುತ್ತಿರುವಲ್ಲ. ನಾನು ದಿನಾಲೂ ತೋಟಕ್ಕೆ ಹೋಗುವ ದಾರಿ, ನಾವು ಇಲ್ಲಿಂದೇ ಹೋಗುತ್ತೇನೆ. ಶ್ರೀಮಂತರೇ, ನನ್ನನ್ನು ತಡೆದಿರಲ್ಲ, ಏನು ವಿಷಯ? ನೋಡು ಸವಿತಾ, ನೀನು ಮಾತಿಗೊಮ್ಮೆ ಶ್ರೀಮಂತರು ಅನ್ನೋದಕ್ಕಿಂತ ನೇರವಾಗಿ ಒಂದು ಸಾರಿ ಜಗದೀಶ್ ಅಂದರೆ ಅಷ್ಟೇ ಸಂತೋಷ. ಎಷ್ಟೇ ಆಗಲಿ ನೀವು ಶ್ರೀಮಂತರು, ನಮ್ಮಂಥ ಬಡವರಿಗೆ ಹೀಗೆಲ್ಲ ಮಾತಾಡಬಾರ್ದು. ಬಹುವಚನದಲ್ಲಿ ಮಾತನಾಡದೆ ಏಕವಚನದಲ್ಲಿ ಮಾತಾಡಿ. ನೋಡು ಸವಿತಾ, ಈ ಪ್ರಪಂಚದಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು? ಎಲ್ಲರೂ ಸರಿ ಸಮಾನರು. ಹಣ ಇದ್ದವರು ಶ್ರೀಮಂತರು, ಹಣ ಇಲ್ಲದವರು ಬಡವರು. ನಾವು ನೀವು ಮಾಡಿಕೊಂಡ ರೂಢಿ ಅಷ್ಟೇ. ನೋಡಿ, ಅದು ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರಿಗೆ ಕೊಡುವ ಮರ್ಯಾದೆ ರೀ. ನೋಡು ಸವಿತಾ, ನಾನೊಂದು ವಿಷಯ ಕೇಳಬೇಕೆಂದಿರುವೆ, ಆದರೆ ಭಯನೇ ಬರ್ತಾ ಇದೆ. ಕೇಳಿ, ಅದ್ಯಾವ ವಿಷಯ? ವಿಷಯ ಹೇಗೆ ಪ್ರಾರಂಭಿಸಬೇಕೆಂದು ನನ್ನ ಮನ ಒದ್ದಾಡ್ತಾ ಇದೆ ಸೀತಾ. ಏನು ಹೇಳಬೇಕಂದಿದ್ರು ಬೇಗನೆ ಹೇಳಿಬಿಡಿ, ಯಾಕಂದರೆ ನಾನು ಬೇಗನೆ ಮನೆಗೆ ಹೋಗಬೇಕು. ಅಪ್ಪ ದಾರಿ ಕಾಯ್ತಾರೆ. ನೋಡು ಸವಿತಾ, ನಾನು ಬೇಗನೆ ಹೇಳಬೇಕೆಂದಿರುವೆ, ಆದರೆ ನಿನ್ನ ಮುಖ ನೋಡೋಣ ಒಂಥರ ಭಯ ಬರ್ತಾ ಇದೆ. ಏಕೆ? ನಾನು ಅಷ್ಟೊಂದು ಭಯಂಕರವಾಗಿದ್ದೀನ ಹೆದರುವುದಕ್ಕೆ? ತಪ್ಪು ಸವಿತಾ, ಆ ನಿನ್ನ ಮುಖ ಬೆಳದಿಂಗಳ ಚಂದಿರನ ಹಾಗೆ. ಆದರೆ ನೀನು ಒಂದು ಹೆಣ್ಣು, ಇಂಥ ಮಾತು ಹೇಳುವುದಕ್ಕೆ ಸಂಕೋಚ. ಅದೆಲ್ಲ ಹೋಗಲಿ ಬಿಡಿ. ಏನು ವಿಷಯ? ಬೇಗ ನನ್ನ ಮುಂದೆ ಈ ರೀತಿ ಮಾತಾಡಿದ್ರೆ ಹೇಗೆ ಗೊತ್ತಾಗ್ತದೆ? ಅದನ್ನು ಸ್ವಲ್ಪ ಬಿಚ್ಚಿ ಹೇಳಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ. ನಿಲ್ಲು ಸವಿತಾ, ಇಷ್ಟೊಂದು ಆತುರ ಏಕೆ? ನನಗೂ ಬೇಗನೆ ಹೇಳಬೇಕೆಂದ ಆಸೆ. ಮನಸಾರೆ ನಿನ್ನನ್ನು ಮೆಚ್ಚಿದ್ದೇನೆ. ಮದುವೆಯಂತೆ ಆದರೆ ನಿನ್ನನ್ನೇ ಆಗಬೇಕೆಂದಿರು. ಏನು ಹೇಳ್ತಾ ಇದ್ದೀರಿ ಶ್ರೀಮಂತರೇ? ನೀವು ನನ್ನಂತ ಬಡವೇನು ಮದುವೆ ಆಗ್ತೀರಾ? ಸವಿತಾ, ಸುತ್ತಿ ಬಳಸಿ ಮಾತು ಹೇಳುವುದಕ್ಕೆ ನನಗೆ ಸಮಯವಿಲ್ಲ. ಮದುವೆಯಂತೆ ಆದರೆ ನಿನ್ನನ್ನೇ ಆಗಬೇಕಂತ ನಿರ್ಧಾರ ಮಾಡಿದ್ದೆ. ನೋಡಿ ಶ್ರೀಮಂತರೇ, ನೀವು ಶ್ರೀಮಂತರು, ನಾವು ಬಡವರು. ನೀವು ಆಕಾಶ, ನಾವು ಭೂಮಿ. ಅಷ್ಟೇ ಅಲ್ಲ, ನೀವೇನಾದರೂ ನಮ್ಮ ಅಣ್ಣ ಹಾಗೂ ನಮ್ಮ ತಂದೆಯ ಮೇಲಿನ ಸೇಡಿಗಾಗಿ ಒಂದು ಹೆಣ್ಣಿನ ಜೀವನ ಜೊತೆಗೆ ಆಟ ಆಡಬೇಡಿ. ಯಾಕಂದರೆ ನಮ್ಮ ಜೀವನದ ಮೇಲೆ ಕೆಟ್ಟ ದೃಷ್ಟಿ ಹಾಕಬೇಡಿ. ನೀವು ದುಃಖಿಸಬೇಡ ಸವಿತಾ, ನೀನೇ ನನ್ನ ಮನದ ಪ್ರೇಯಸಿ ಅಂತ ನನ್ನ ಮನ ಹೇಳ್ತಾ ಇದೆ. ಏನು? ನೀವು ನಿಜವಾಗಿ ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ? ಇದೇ ನಿಮ್ಮ ಕೊನೆ ನಿರ್ಧಾರವೇನು? ನೋಡಿ ಸವಿತಾ, ಆಡಿದ ಮಾತಿನಂತೆ ಮಾಡಿ ತೋರಿಸುವುದೇ ನನ್ನ ಗುರಿ. ನೀನಿಲ್ಲ ಅಂದ ಮೇಲೆ ಈ ಕೆಟ್ಟ ಪ್ರಪಂಚವನ್ನು ಬಿಟ್ಟು ಬೇರೆ ದೂರ ಎಲ್ಲಾದರೂ ಹೋಗಬೇಕನ್ನಿಸುತ್ತೆ. ನೋಡಿ, ದಯವಿಟ್ಟು ಇಂಥ ಮಾತಾಡಬೇಡಿ. ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಂತ ನನಗಂತೂ ಗೊತ್ತೇ ಆಗಲಿಲ್ಲ. ಖಂಡಿತವಾಗಿಯೂ ನಿನ್ನ ಮನಸ್ಸು ಬದಲು ಮಾಡಿದೆಯಾ? ಎಮೋಷನಲ್ಲಿ ಏನೋ ಮಾತಾಡಿದೆ. ಐ ಆಮ್ ಸಾರಿ ಸವಿತಾ. ಸಾರಿ ಕೇಳಬೇಡಿ. ನಿಮ್ಮ ಒಳ್ಳೆ ಮನಸ್ಸು ನೋಡಿ ನಾನು ಕೂಡ ನಿಮ್ಗೆ ಇಷ್ಟಪಟ್ಟಿದ್ದೀನಿ. ಐ ಲವ್ ಯು ಜಗದೀಶ್, ಐ ಲವ್ ಯು.
ಮಾತೊಂದು ನುಡಿವ ಜೊತೆಯಾಗಿ ಸುಖವಾಗಿ ಸೇರಿ ನಡೆವ ಸೇರಿ ನಗುವ ಹಗಲಲ್ಲಿ ಕಂದಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಸೇರಿದನು ಕೇಳಿ ನನ್ನ ನಿನ್ನಲ್ಲಿ ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಡುವ ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಡುವ ನಿನ್ನ ಬಿಡಲಾರೆ ನಾನೆಂದಿರು La 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 la. ನೋಡಿ ನಮ್ಮನ್ನ ಒಂದು ಒಪ್ಪದಿದ್ದರೆ ಹಾಗೂ ನಿಮ್ಮ ತಂದೆಯರು ಒಪ್ಪದಿದ್ದರೆ ಏನು ಮಾಡೋಣ? ಸವಿತಾ ಅವರೇನೂ ಹಾಗೆ ಮಾಡುವುದಿಲ್ಲ. ಅವರ ಮೇಲೆ ವಿಶ್ವಾಸವಿದೆ. ನಡೆ, ಇಲ್ಲೇ ಎಲ್ಲ ಲಿಂಗೇಶ್ವರ ದೇವಸ್ಥಾನದೆ ಹೋಗಿ ಲಗ್ನ ತಾಳಿ ಕಟ್ಟುತ್ತೇನೆ, ನಿನ್ನ ಮಡದಿ ಅಂತ ಸ್ವೀಕರಿಸುತ್ತೇನೆ. ನಡೆ, ಮನೆಗೆ ಹೋಗೋಣ. ಆಯಿತು. ತಂದೆ ಹಾಗೂ ಅಣ್ಣ ಇದ್ರು ಕೂಡ ಯಾರೂ ಇಲ್ಲದ ಪರದೇಶಿ ಮದುವೆ ಆದಂತಾತು ನಮ್ಮ ಮದುವೆ. ನಡೆಯಿರಿ, ನಿಮ್ಮ ಇಷ್ಟದಂತೆ ನಿಮ್ಮ ಜೊತೆಗೆ ಬರ್ತೀನಿ, ನಿಮ್ಮ ಕೈಯಿಂದ ತಾಳಿ ಕಟ್ಸ್ಕೊಳ್ತೀನಿ. ಬನ್ನಿ.